ಗೌರಿ ಕಲ್ಯಾಣ, ಇವಾಗ ಗೌರಿ ಕಲ್ಯಾಣ ಶ್ರೀದೇವಿ ಸ್ಟಾರ್ಟಿಂಗಲ್ಲಿ ಇದು ಪೇನ್ ಕಡಿಮೆ ಆಗಬೇಕು, ಮೆನ್ಸ್ಟ್ರಲ್ ಪೇನ್, ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೋಬೇಕು, ಮನೇಲಿ ಯಾರು ಕಣ್ಣಿಗೆ ತಪ್ಪಿಸ್ಲಾರ್ದಂಗೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಆದರೆ ಅದಿನ್ನೂ ಬಂದೇ ಇಲ್ಲ ಅಂತೆಲ್ಲ ಪೇಚಾಡ್ತಾ ಇದ್ದ ಮೋನಿಕಾ. ಅದೇ ಟೈಮಿಗೆ ಕೊರಿಯರ್ ಬಾಯ್ ಫೋನ್ ಮಾಡ್ತಾನೆ. ಕೊರಿಯರ್ ಬಾಯ್ ಫೋನ್ ಮಾಡಿದ ಕೂಡಲೇ ಮೋನಿಕಾ ಬಂದು ಅದು ಕೊರಿಯರ್ನ ರಿಸೀವ್ ಮಾಡ್ಕೊಂಡ. ಆ ಮೋನಿಕಾ ಕೊರಿಯರ್ ರಿಸೀವ್ ಮಾಡ್ಕೊಳೋದು ನೋಡಿಕೊಂಡು ಇದು ಚಂಚಲ ನೋಡ್ಕೊಂಡ್ಬಿಡ್ತಾಳೆ. ಚಂಚಲ ಅವ್ರು ನೋಡಿಕೊಂಡು ಇದೇನಿದು ಏನೋ ತೊಗೊಂಡ್ಲಲ್ಲ ಆನ್ಲೈನ್ ಒಳಗೆ, ಅದು ಮೆಡಿಷನ್ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ವಾರ್ಡ್ರೋಬಲ್ಲಿ ಮೇಲೆ ಬಚ್ಚಿಡ್ತಾ ಇರಬೇಕಾದ್ರೆ ಮೋನಿಕಾ ಇದನ್ನು ಯಾರಿಗೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನಮ್ಮ ಪ್ರಾಣ ಉಳಿಸ್ಕೋಬೇಕು ಅಂತೆಲ್ಲ ಹೇಳಿ ತಡೆಯೋಕ್ಕಾಗ್ತಾ ಇಲ್ಲ ಅಂತೇಳಿ ಟ್ಯಾಬ್ಲೆಟ್ಸು ನೀರು ಕುಡಿಯೋಣ ಅಂತ ಹೋದರೆ ನೀರು ಸಿಗಲ್ಲ, ನೀರಿರಲ್ಲ, ನೀರು ಖಾಲಿ ಆಗಿದೆ, ನೀರು ತರ್ತೀನಿ ಅಂತ ಹೋದಾಗ ಅದೇ ಟೈಮಿಗೆ ಅದು ಟ್ಯಾಬ್ಲೆಟ್ಸ್ ಎಲ್ಲ ಮೇಲೆ ಇಟ್ಟು ಹೋದಾಗ ಇಲ್ಲಿ ಗೌರಿ ಅವ್ರ ಹಸ್ಬೆಂಡ್ ದುಡ್ಡು ಕೊಟ್ಟಿರ್ತಾರಲ್ಲ ಅವ್ರ ತಂದೆಗೆ ಕೊಡಬೇಕು, ನನ್ನ ಅಪ್ಪ ಅಮ್ಮ ಕೊಡ್ತೀನಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಬೇಕಂತೆಲ್ಲ ಅಂತೇಳಿ ಫೋನ್ ಮಾಡಿ ಡಿಸ್ಟರ್ಬೆನ್ಸ್ ಮಾಡ್ತೀನಿ ಅಂತ, ನಿಮ್ಮ ದುಡ್ಡನ್ನು ನಾನು ತುಂಬ ವಾಕ್ಯ ಸಮಯದಲ್ಲಿ ಕೊಟ್ಟಿದ್ದೀರಿ, ನಾನು ನಮ್ಮ ಅಪ್ಪ ಕೊಡ್ತೀನಿ ಅಂತ ವಾಯ್ಸ್ ಮೆಸೇಜ್ ಕಳಿಸಿರ್ತಾ ಇದು ಅದೇ ಟೈಮಿಗೆ ವಿವೇಕ ನನ್ನ ಥ್ಯಾಂಕ್ಸ್ ಎಲ್ಲ ಅವಶ್ಯಕತೆಯೇ ಇಲ್ಲ, ನೀನು ಯಾರಿಗಾದರೂ ಕೊಡು, ನೀನು ದುಡ್ದಿದ್ದು ದುಡ್ಡು ನಮ್ಮ ಕಂಪ್ನಿ ಕಡೆಯಿಂದ ನಿಂಗೆ ಬಂದಿರೋ ಸ್ಯಾಲ್ರಿ ಅಂತೆಲ್ಲ ಹೇಳಿ ವಿವೇಕು ಮತ್ತು ತಿರ್ಗಾ ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ಇಂಥ ವಾಯ್ಸ್ ಮೆಸೇಜ್ ಕಳಿಸ್ತಾ ಇರಬೇಕಾದ್ರೆ ಈ ಕಡೆಯಿಂದ ಸರಿ ಹೋಗೋಣ ಅಂತೆಲ್ಲ ಹೇಳಿ ಇದು ಅಪ್ಪ ಅಮ್ಮ ಕೊಡಬೇಕು ದುಡ್ಡು ಅಂತೆಲ್ಲ ಹೇಳಿ ಗೌರಿ ರೆಡಿ ಆಗ್ತಾ ಇರಬೇಕಾದ್ರೆ ಈ ಕಡೆ ಮೋನಿಕಾ ಅವ್ರ ರೂಮಲ್ಲಿ ಚಂಚಲ ಅವ್ರು ಬಂದು ಏನೋ ಮೆಡಿಷನ್ ತರಿಸಿದಾಳಲ್ಲ ಅಂತೆಲ್ಲ ಹೇಳಿ ಚೆಕ್ ಮಾಡಿದೆ ಟ್ಯಾಬ್ಲೆಟ್ ಸಿಕ್ಕ ಮೇಲೆ ಇದು ಪೇನ್ ಕಿಲ್ಲರ್ ಮೆನ್ಸ್ಟ್ರಲ್ ಪೀರಿಯಡ್ಸ್ ಟೈಮ್ ಒಳಗೆ ಪೇನ್ ಕಿಲ್ಲರ್ ತಿನ್ನುವಂಥ ಟ್ಯಾಬ್ಲೆಟ್ಸ್ ಇದು ಪ್ರೆಗ್ನೆನ್ಸಿ ಅವರು ಇರೋದು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಹೆಂಡತಿ ಪ್ರೆಗ್ನೆಂಟೇ ಎಲ್ಲ ಮುಖವಾಡ ಹಾಕ್ಕೊಂಡು ಬಂದಿದ್ದಾಳೆ ನಮ್ಮ ಮನೆಗೆ, ಅನಿಕೇತ್ ಅಂತ ಜೋರ್ಕೋಗ ಅನಿಕೇತ್ ಬಂದು ಕತ್ತಿಳಿದು ಆಚೆ ತಲ್ಲಮ್ಮ ಅವಳನ್ನ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಮೋನಿಕಾ ಬಂದು ಏನಿದು ಅಂತೆಲ್ಲ ಹೇಳಿದಾಗ ನೀರು ತೊಗೊಂಡು ಬರೋಕ್ಕಂತ ಹೋಗಿರ್ತಾರಲ್ಲ ಅವ್ರ ಅತ್ತೆ ಬಂದಿರೋದು ನೋಡಿ ಏನು ಅಂತೆಲ್ಲ ಹೇಳಿದ್ರೆ ಈ ಟ್ಯಾಬ್ಲೆಟ್ಸ್ ಹಂಗ ಅಂತೆಲ್ಲ ಹೇಳಿ ಅವು ಜಗಳ ಆಡ್ತಾಯಿರ್ತಾರೆ. ಇನ್ನೇನು ಮೋನಿಕಾ ಸಿಕ್ಕಾಕೋಬೇಕನ್ನೋ ಟೈಮಲ್ಲಿ ಗೌರಿ ಏನದು ಜಗಳ ಅಂತೆಲ್ಲ ಹೇಳಿ ಗೌರಿ ಬಂದ್ಕೊಳ್ಳೆ ಅದು ಗೌರಿ ಮೇಲೆ ಬಿದ್ದುಬಿಡ್ತದೆ ಜಗಳ. ಗೌರಿ ಮೇಲೆ ಇಲ್ಲ ಇವಳು ತರಿಸ್ಕೊಂಡಿದ್ದು ನಿನಗೇನು ಬೇಕಂದರೆ ನಿನ್ನ ಹತ್ರ ಫೋನ್ ಇಲ್ಲಾಂದರೆ ಏನೇ ಮಾಡ್ತೀಯ, ನಿನ್ನ ಗಂಡನ ಫೋನಿಂದ ಆರ್ಡ್ರ್ ಮಾಡಿ ತರಿಸ್ಕೋಬೇಕೆ, ನೀನು ನನಗೆ ಇವಾಗ ನನ್ನನ್ನು ನಮ್ಮ ಅತ್ತೆಗೆ ಜಗಳ ಆಡ್ತೀಯ ನೀನು ಅಂತಂದೆಲ್ಲ ಹೇಳಿ ತಾನು ಜಾರ್ಕೊಳಕ್ಕೋಸ್ಕರ ಗೌರಿ ಮೇಲೆ ಹಾಕಿದಾಗ ಆವಾಗ ಅದು ನಿಜ ಹೇಳೇ ನೀನು, ಇವಳು ಪ್ರೆಗ್ನೆಂಟ್ ಹೌದಾ ಅಲ್ಲ, ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳ ನಾನು ಅಂತೆಲ್ಲ ಹೇಳಿದಾಗ ಅದು ಯೋಚನೆ ಮಾಡ್ತಾಳೆ, ನಾನೇನಾದರೂ ಸುಳ್ಳು ಹೇಳಿದರೆ ಇವಳಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ, ನಿಜ ಹೇಳಿದರೆ ಇವತ್ತು ಇವಳನ್ನ ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಬಿಡ್ತಾರೆ. ಆದರೆ ಅಪ್ಪ ಅಮ್ಮನ ಪರಿಸ್ಥಿತಿ ಇವಾಗ ಮನೆ ಕಡೆ ಏನೋ ಪ್ರಾಬ್ಲಮ್ ಇದೆ, ನಾನು ಇವಾಗ ಹೇಳಿದರೆ ಅಪ್ಪ ಅಮ್ಮಗೆ ಇವಳನ್ನ ಮನೆಯಿಂದ ಆಚೆ ಹಾಕಿದರೆ ಆ ಸಮಸ್ಯೆ ಜೊತೆ ಈ ಸಮಸ್ಯೆ ಒಂದು, ಅದಕ್ಕೆ ಸದ್ಯಕ್ಕಾಗಿದೆಯಲ್ಲ ಏನು ಬೇಡ ಹೇಳೋದು, ಅದಕ್ಕೆ ಅದು ನನ್ನ ಹತ್ರ ಫೋನ್ ಇದ್ದಿದ್ದಿಲ್ಲಲ್ಲ ಹಾಗಾಗಿ ತರಿಸ್ಕೊಂಡೆ ಅಂತೆಲ್ಲ ಹೇಳಿದ. ಓಹೋ ಎಷ್ಟೇ ಡ್ರಾಮಾ ಮಾಡ್ತೀರಾ ಇಬ್ಬರು ಅಕ್ಕ ತಂಗಿ ಸೇರಿ, ಎಷ್ಟೇ ನಾಟಕ ಮಾಡ್ತೀರಾ, ಒಂದಲ್ಲ ಒಂದು ದಿವಸ ನಾನು ನಿಮ್ಮನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದೀನಿ ನೋಡು ಅಂತೆಲ್ಲ ಹೇಳಿ ನಾನು ಚಂಚಲ, ನಿಮಗೆ ಗೊತ್ತಿಲ್ಲ ಇನ್ನು ಚಂಚಲನ ಬಗ್ಗೆ, ಒಂದಲ್ಲ ಒಂದು ದಿವಸ ನಾನು ನಿಮ್ಮಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ನೋಡು ಅಂತೆಲ್ಲ ಹೇಳಿ ಚಂಚಲ ಚಾಲೆಂಜ್ ಮಾಡಿ ಹೋಗ್ಬಿಟ್ಟು ಹೋದ್ಕೂಡಲೇ ಈ ಕಡೆ ಗೌರಿ ಅವ್ರ ಅಕ್ಕನ ಹೇಳ್ಕೊಂಡು ಒಳಗಡೆ ಬಂದ. ನಿನ್ನಿಂದ ನನಗೆ ಇವಾಗೆಲ್ಲ ಬೋಧನೆ ಅದೆಲ್ಲ ಬೇಕಾಗಿಲ್ಲ ಕಣೆ, ನಿನ್ನ ಭಾಷಣ ಅದೆಲ್ಲ ನೋಡು, ನಾನು ಹೇಳ್ತಾ ಇದ್ದೀನಿ ಕೇಳು, ನಾನು ಈಗ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರ್ತೀನಿ, ನಾನು ಹೋಗಿ ಬರೋರೊಳಗೆ ನೀನು ಇದೆಯಲ್ಲ ಇಲ್ಲಿಂದ ನೀನು ಮನೆಯವ್ರ ಮುಂದೆ ಎಲ್ಲ ವಿಚಾರ ಹೇಳ್ಬೇಕು, ಇಲ್ಲ ಅಂತಂದರೆ ನಾನೇ ಹೇಳ್ಬಿಡ್ತೀನಿ ನೋಡು ಅಂತೆಲ್ಲ ಹೇಳಿ ಅವ್ರ ಅಕ್ಕಗೆ ಹೆದರಿಸ್ತಾಳೆ. ಅವ್ರ ಅಕ್ಕಗೆ ಹೆದರಿಸ್ಕೊಂಡಾಗ ನೋಡು ನಾನು ಯಾರಿಗೂ ಥ್ಯಾಂಕ್ಸ್ ಎಲ್ಲ ಸ್ವಾಭಿಮಾನನೇ ಜಾಯಿಮಾನನೇ ಅಲ್ಲ, ಆದರೂ ಏನೋ ನೀನು ಸರಿಯಾದ ಟೈಮಿಗೆ ಬಂದಕ್ಕೆ ನಾನು ಸೇವಾದೆ ಅಂತೆಲ್ಲ ಹೇಳಿ ಆದರೂ ನಾನು ಹೇಳಲ್ಲ ನೋಡು ಅಂತೆಲ್ಲ ಹೇಳಿ ಅವರಿಬ್ಬರು ಅಕ್ಕ ತಂಗಿ ಜಗಳ ಆಡ್ತಾ ಇರಬೇಕಾದ್ರೆ ಈ ಕಡೆ ಅವ್ರ ಅಕ್ಕಗೆ ವಾರ್ನ್ ಮಾಡಿ ಹೋಗಿರ್ತಾಳಲ್ಲ, ಅಲ್ಲಿ ಅವ್ರ ಅಪ್ಪಗೆ 10 ಲಕ್ಷ ಅಡ್ವಾನ್ಸ್ ತಗೋ, ಈ ಮನೆಯದ ಅಗ್ರಿಮೆಂಟ್ ಮೇಲೆ ಸೈನ್ ಹಾಕುವ ಅಂತೆಲ್ಲ ಹೇಳಿ ಅವ್ರ ತಂದೆ ಹತ್ರ ಯಾರು ಸೈನ್ ಮಾಡಿಸ್ಕೊತಾ ಇರ್ತಾರೆ, ಅದು ಚಮನ್ ಲಾಲ್ ಸೇಟು ಮತ್ತು ಆಮೇಲೆ ಆ ಬ್ರೋಕರೆಲ್ಲ ಸೇರಿ. ಅದೇ ಟೈಮಿಗೆ ಗೌರಿ ಮನೆಗೆ ಬಂದಿರ್ತಾಳಲ್ಲ, ನಿಲ್ಲಿಸಿ ಅಂತೇಳಿ ಸ್ಟಾಪ್ ಮಾಡಿದಾಗ ಆ ಕಡೆಯಿಂದ ಅವ್ರ ಅತ್ತೆನೂ ಖುಷಿ ಆಗ್ತಾಳೆ, ಯಾಕಂದರೆ ಗೌರಿ ಬಂದಿದ್ದು ನೋಡಿ ನಿಲ್ಲಿಸಿ, ಈ ಮನೆ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳಿ ನಿಂದಿರಿಸಿ ಅಂತೆಲ್ಲ ಹೇಳಿ ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಇವಾಗ
ಇವಾಗ ಈ ಮನೆ ಮಾರುತ್ತಾ ಇಲ್ಲ, ಯಾರು ಹೇಳಿದ್ರು ಈ ಮನೆ ಮಾರ್ತಾ ಇದ್ದಾರಾ ಅಂತೆಲ್ಲ ಹೇಳಿ ಅಂತ. ಅವ್ರ ಚಿನ್ನುಗೂ ಮತ್ತು ಆ ಬ್ರೋಕರ್ಗೂ ಮಧ್ಯದಲ್ಲಿ ಸ್ವಲ್ಪ ಜಗಳ ಆಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಜಗಳ ಆದಾಗ ಇವಾಗ ಈ ಮನೆ ಮಾರ್ತಾ ಇಲ್ಲ ಅಂತೆಲ್ಲ ಹೇಳಿ ಗೌರಿ ಅವ್ರ ಹತ್ರ ಮಾತಾಡಿ ಈಗ ಇನ್ನೂ ಎಷ್ಟು ಟೈಮ್ ಇದೆ ಇದಕ್ಕೆ ಅಂತೆಲ್ಲ ಹೇಳಿದಾಗ, ಈಗ 1 ಲಕ್ಷ ಬಡ್ಡಿ ಕಟ್ಟಿದರೆ ಇನ್ನೂ 6 ತಿಂಗಳ ಟೈಮ್ ಇದೆ. 6 ತಿಂಗಳ ಟೈಮ್ ಒಳಗೆ ನಾನೇ ದುಡಿದು ಈ ಮನೆ ಸಾಲ ತೀರಿಸ್ತೀನಿ. ಈಗ ಸದ್ಯಕ್ಕೆ ನಾವು ಈ ಮನೆ ಮಾರ್ತಾ ಇಲ್ಲ, ದಯವಿಟ್ಟು ನೀವಿನ್ನೂ ಹೊರಡ್ಬೋದು ಅಂತೆಲ್ಲ ಹೇಳ್ತಾರೆ. ಇದು ಈ ಮೋನಿಕಾ ಏನು ಮಾಡ್ತಾಳೆ, ನಾಳೆ ಎಪಿಸೋಡಲ್ಲಿ ಬೇಕಂತ ಹೇಳಿ ಅವರು ಸರಿತಾ ಅವರು ಅಂದರೆ ಗೌರಿ ಅವ್ರ ಹತ್ರ ಸರಿತಾ ಅವರು ಓಡಾಡ್ತಾ ಇರೋದು ನೋಡಿಕೊಂಡು ಅವ್ರು ಇರೋದು ನೋಡಿಕೊಂಡೆ ನಾನು ಎಷ್ಟು ಸಲ ಹೇಳಿ ನೀನು ಗೌರಿ ಹತ್ರ ದುಡ್ಡು ಕೇಳಬೇಡ, ಗೌರಿ ವಿವೇಕಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದಾಳ ಅಂತೆಲ್ಲ ಹೇಳಿ ಸುಮ್ಮನೆ ಚಾಡಿ ಹಾಸ್ತಾಳೆ. ಅದೇ ಟೈಮಿಗೆ ಮನೆಯವ್ರನ್ನೆಲ್ಲರನ್ನ ಸೇರಿಸಿದಾಗ ಗೌರಿ ಬರ್ತಾಳೆ. ಗೌರಿ ಬಂದ ಕೂಡಲೇ ನೋಡಿದ್ರಾ ನಮ್ಮನೆ ದುಡ್ಡೆಲ್ಲ ತೊಗೊಂಡೋಗಿ ಗೌರಿ ತವ್ರ ಮನೆಯವರಿಗೆ ಕೊಡ್ತಾ ಇದ್ದಾಳ ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ನಾಳೆ ವಿವೇಕ್ ಏನಾದರೂ ಬಂದು ಕಾಪಾಡ್ತಾನೆ ಅಥವಾ ವಿವೇಕು ಗೌರಿ ತನ್ನ ಶ್ರಮದಿಂದ ತಾನು ಕಷ್ಟಪಟ್ಟು ದುಡಿದಿರೋ ದುಡ್ಡಿಂದ ಕೊಟ್ಟಳ ಅಂತೆಲ್ಲ ಹೇಳ್ತಾನೆ. ಆದರೆ ಗೌರಿ ಮಾತ್ರ ಹೆದರೋ ಹುಡುಗಿ ಅಲ್ಲ, ಅಂದರೆ ತಾನು ತಪ್ಪಿದರೆ ಮಾತ್ರ ತಪ್ಪಿದೆ ಅಂತ ಹೇಳ್ತಾಳೆ. ತಪ್ಪು ಮಾಡೋಳು ಅಲ್ಲ, ಹೆದರ್ಕೊಳ್ಳೋಳು ಅಲ್ಲ ಗೌರಿ. ನಾಳೆ ಎಪಿಸೋಡ್ ನೋಡಬೇಕು. ಗೌರಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿರ್ತಾನ ಅಂತಂದ್ರೆ ನಾಳಿನ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ ನಾಳೆ ಎಪಿಸೋಡ್. ಅದು ಸರಿತಾ ಮೇಡಮ್ ಅವರು ಮನೆಯವ್ರನ್ನ ಅಜ್ಜಿನ ಎಲ್ಲನ ಸೇರಿಸಿ ಹೇಳಿರ್ತಾರೆ, ಎಷ್ಟೇ ಧೈರ್ಯ ನಿನಗೆ ನಮ್ಮನೆ ದುಡ್ಡೆಲ್ಲ ತೊಗೊಂಡೋಗಿ ನಿಮ್ಮ ತವ್ರ ಮನೆಯವರಿಗೆ ಕೊಡೋಕ ಅಂತೆಲ್ಲ ಹೇಳಿ, ಆ ಗೌರಿ ಹತ್ರ ದುಡ್ಡು ಕೇಳಬೇಡ ಅಂತ ಹೇಳಿ ಬೇಕಂತ ಎಮೋಷ್ನಲ್ ದುಡ್ಡು ಕಿತ್ಕೊತಾ ಇದ್ದಾಳೆ ಅವಳು ಅಂತ, ಎಲ್ಲಿಂದ ಬರ್ತಾ ಇದೆಯಾ ಗೌರಿ ಅಂತ ನಿನ್ನೆ ಕೇಳ್ತಾ ನಮ್ಮನ ಮನೆಯಿಂದ ಆತೆ ಅಂತೆಲ್ಲ. ಗೌರಿ ನಮಗೆ ಗೊತ್ತಿಲ್ಲದೆ ನಮ್ಮ ದುಡ್ಡು ಎತ್ಕೊಂಡು ಇವ್ರು ತವ್ರ ಮನೆಗೆ ಹೋಗಿ ಕೊಟ್ಟು ಬರ್ತಾ ಇದ್ದಾಳ ಅಂತೆಲ್ಲ ಸರಿತಾ ಜಗಳ ಆಡ್ತಾ. ಅದೇ ಟೈಮಿಗೆ ನಾಳೆ ಏನಾದರೂ ವಿವೇಕ್ ಬಂದು ಸ್ಟಾಪ್